ಒಂದು 7 ಆಗಿದೆ ಗೈಸ್. ಇವಾಗ ಹೋಗ್ತಿದ್ದೀವಿ ಗೇರ್ ಮಾರ್ಕೆಟ್ಗೆ. ನೋಡಬೇಕು ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗು. ಅಲ್ಲಿ ನಿಮಗೆ ಬಟ್ಟೆಗಳಾಗಿರ್ಬೋದು, ಶೂಗಳಾಗಿರ್ಬೋದು, ಏನೇನಾದ್ರು ಸಿಗುತ್ತೆ ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಬನ್ನಿ ಗೈಸ್ ಶುರು ಮಾಡ್ತೀನಿ. ರೀಚ್ ಆಗಿದ್ದೀವಿ ಇನ್ನು ಸ್ವಲ್ಪ ಹೊತ್ತು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನೋಡುವ ಯಾವ ಥರ ಇರುತ್ತಂತ. ಅಲ್ಲಿ ಫುಲ್ ಬಟ್ಟೆಗಳಿರುತ್ತೆ, ಶೂಗಳಿರುತ್ತೆ. ನಿನ್ನೆ ಕದ್ದಿರೋ ಮಾಲ್ನ ಇವತ್ತು ಸೇಲ್ ಮಾಡ್ತಾರೆ ಅವರು. ಬರೀ ಇಂಥದೆಯಾ? ಕೇರ್ ಮಾರ್ಕೆಟ್ ಬಂದಿದೆ, ಇಳಿತಾ ಇದೀವಿ ಇವಾಗ. ಆಲ್ಮೋಸ್ಟ್ ಬಂದಿದ್ದೀವಿ ಇವಾಗ. ನಾವು ನೋಡಿ ನೋಡಿ ಸಾಕಾಗಿದೆ ಸ್ವಾಮಿ. ನಾವು ತಡೆಯೋಕ್ಕಾಗಲ್ಲ, ಈಗ ನಮ್ಮ ಕೈಲೂ ತಡೆಯೋಕ್ಕಾಗಲ್ಲ. ಬನ್ನಿ ಗೈಸ್ ಇಡುವ. ಬಂದಿದ್ವಿ ಕೇರ್ ಮಾರ್ಕೆಟ್ಗೆ. ನೋಡ್ತಾ ಇರ್ಬೋದು ಎಲ್ಲ ಖಾಲಿ ಖಾಲಿ ಇದೆ. ಕೇರ್ ಮಾರ್ಕೆಟ್ಗೆ ಬಂದು ಮುಟ್ಟಿದ್ದೀವಿ ನಾವು. ಎಲ್ಲ ಖಾಲಿ ಖಾಲಿ. ಇವಾಗ ಯಾರು ಬಂದಿಲ್ಲ. ಎಲ್ಲ ಖಾಲಿ ಆಗಿದೆ. ಇನ್ನು ಸ್ವಲ್ಪ ಹೊತ್ತು ವೇಟ್ ಮಾಡಿಬಿಟ್ರೆ ಫುಲ್ ಅಂಗಡಿಗಳು, ಫುಲ್ ಜನನೇ ಜನ ಇಲ್ಲಿ. ಕಂಗ್ರ್ಯಾಚುಲೇಷನ್ ಬ್ರದರ್. ನಮ್ಮೂರು ಸಂತೆ ನಡೀತದಲ್ಲ ಪ್ರತಿ ಐತಾರ ಆ ಥರ ಐತೆ. ಈರುಳ್ಳಿ ಟೊಮೆಟೊ ಎಲ್ಲ ಮಾಡ್ತಾರೆ ಕಣೆ, ಅದೇ ಥರ ಐತೆ. ಆಯಿತು. ಆಮೇಲೆ ಇದು ಬರೀ ಫ್ರೂಟ್ಸ್ ಅಂಗಡಿ ಮಾತ್ರ ಇದೆ. ಮುಂದೆ ಹೋಗಿ ನೋಡುವ. ಫುಲ್ ಟ್ರಾಫಿಕ್ ಇದೆ. ನಿಮ್ಗೆ ಯಾಕೆ ಬೇಕದು? ಚಿಕ್ಕ ಮುಚ್ಕೊಂಡು ಹೋಗಲ್ಲ. ನೋಡ್ತಾ ಇರ್ಬೋದು ಏನೆಲ್ಲ ಸೇವ್ ಮಾಡಿದ್ರು ಅಂತ. ಇದೆಲ್ಲ ಸೇಲ್ ಮಾಡ್ತಾರೆ ಇಲ್ಲಿ. ಫುಲ್ ಜನ ಇಲ್ಲಿನೈತೆ ನೋಡುವ ಬನ್ನಿ. ಫುಲ್ ಜನ ಇದ್ದಾರೆ. ಯಾವ ಶೂ ತಗೊಂಡ್ರು 400 ಇಲ್ಲಿ. ನಿಮ್ಮ ಅಪ್ಪ ಕೊಡ್ತಾನೆ. ಇನ್ನು ಮುಂದೆ ಹೋಗುವ ಬನ್ನಿ. ಇರ್ಬೋದು ಯಾವ ಥರ ಜಾತ್ರೆ ಇದ್ದಂಗೆ ಆಗೈತೆ. ನಮ್ಮ ಕಡೆ ಜಾತ್ರೆ ಇದೆಯಲ್ಲ ಆ ಥರ ಆಗೈತೆ. ಬರ್ರ ಸೂಪರ್. ಎಲ್ಲ ಬ್ಯಾಗಿ ಪ್ಯಾಂಟ್ಗಳು. ನಿಮ್ಗೆ ಯಾವ್ದು ಬೇಕೋ ತಗೊಳ್ಬೋದು. 300 ಸಿಗುತ್ತೆ ಪ್ಯಾಂಟ್ಗಳು. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಯಾವ ಥರ ಜನ ಇದ್ದಾರೆ ಅಂತ. ಇದೆಲ್ಲ 150 ರುಪೀಸು ಶರ್ಟ್ಗಳು. ನೋಡ್ಬೋದು 200 ರುಪೀಸ್, ಹಾಗೆ 300 ರುಪೀಸ್ ಸಿಗುತ್ತೆ. 300. ಇವಾಗ ನೋಡಿ ಜನ ಎಷ್ಟು ಜನ ಇದ್ದಾರೆ ಅಂತ. ಇಲ್ಲೂ ಪ್ಯಾಂಟ್ಗಳಿವೆ, ಬರೀ 200 ರುಪೀಸು. ನೋಡ್ಬೋದು ನನ್ನ ಫ್ರೆಂಡ್ಸು ತಗೊಳ್ತಾ ಇದ್ದಾರೆ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. 100 ರುಪೀಸ್ ಟ್ರಿಮ್ಮರ್ ಸಿಗತ್ತೆ ಇಲ್ಲಿ. ಏನಂದೆ ಇನ್ನೊಂದ್ಸಲ? ಬರೀ 100 ರೂಪಾಯಿಗೆ. ಆಧಾ ಗಂಟೆ ಖಾಲಿ 100. ಫುಲ್ ಸಸ್ತಾ ಎಲ್ಲ. ನಮ್ಮ ಕಡೆಗೆ ಆದ್ರೆ ಇದು ಒಂದು 500 ರೂಪಾಯಿ ತಗಂತರು. ಇಲ್ಲಾದ್ರೆ ಒಂದು 100 ರೂಪಾಯಿ ಕೊಡ್ತಾರೆ ಕಣೆ. ಆಕ್ಚುಲಿ ಚೆನ್ನಾಗಿರೋದು ಎಲ್ಲ 250 ರುಪೀಸು ಪುಲವರ್ಗಳೆಲ್ಲ. ಯಾವ್ದು ಬೇಕಾದ್ರೂ ತಗೊಳ್ಳಿ. 250 ರುಪೀಸ್. ನಿಮ್ಮ ಅಪ್ಪ ಕೊಡ್ತಾನೆ. ಚೆನ್ನಾಗೈತೆ ಎಲ್ಲ. ನಮ್ಮ ಕಡೆಗೆಲ್ಲ ಇಲ್ಲಿ ಶಾಪಲ್ಲಿ ತಗೊಳ್ಳೋದಾದ್ರೆ 600-700 ಕೇಳ್ತಾರೆ. ಇಲ್ಲಾಂದ್ರೆ ಬರೇ 250 ರುಪೀಸಲ್ಲಿ 250 ಅಂತಾರೆ. ಕೇಳ್ತಾ ಇದ್ರು 200 ಬಂದು ಕೊಡ್ತಾರೆ. ಬಿಡಿ, ತಗೊಳ್ಬೋದು. ಚೆನ್ನಾಗೈತೆ. ನೋಡ್ಬೋದು ಗೈಸ್ ಎಲ್ಲ ಜಾಕೆಟ್ಗಳು 200 ರುಪೀಸು. ಚೆನ್ನಾಗೈತೆ. ಇದೆಲ್ಲ ನಾರ್ಮಲ್ ಅಂಗಡಿಯಲ್ಲಿ ತಗೊಳಕ್ಕೆ ಹೋದರೆ 500, 700, 800 ಕೇಳ್ತಾರೆ. ಇಲ್ಲಾಂದ್ರೆ ಬರೀ 200 ರುಪೀಸು. ಯಾವ್ದು ಬೇಕಾದ್ರೂ ತಗೊಳ್ಳಿ.
ಚೆನ್ನಾಗೈತಲ್ಲ ಗೈಸ್, ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ ಎಲ್ಲ 200 ಪ್ಯಾಂಟ್, ಯಾವುದಾದ್ರು 200 ಬ್ಯಾಗಿ ಪ್ಯಾಂಟ್ಗಳು ಪೂರ್ತಿ ಎಲ್ಲ ಅವನು 150. ಇಲ್ಲಿ ನೋಡಿ, ಇಲ್ಲಿ 30 ರುಪೀಸ್ಗೆ ಎಲ್ಲ ಟಿ ಶರ್ಟ್ಗಳು 30 ರುಪೀಸ್ಗೆ ಇರುತ್ತೆ ಪೂರ್ತಿ. ಬೇರೆ ಕಡೆ ಹೋದರೆ 100 ರುಪೀಸ್ ಎಲ್ಲ 200 ರುಪೀಸು 300 ರುಪೀಸ್ ಅಂದರೆ ಇಲ್ಲಿ ಬರೀ 30 ರುಪೀಸ್ಗೆ ಅಟ್ಲೀಸ್ಟ್ ಯಾವ್ದು ಬೇಕಾದ್ರೆ ತಗೊಳ್ಳಿ. ಇದು ಜಾಕೆಟ್ಗಳು 150 ರುಪೀಸ್. ಗೈಸ್, ಯಾವ ಥರ ಜನ ಇದ್ದಾರೆ ಅಂತ. ಎಲ್ಲ ಊರಿಂದ ಇಲ್ಲೇ ಬಂದು ಸೇರ್ತಾರೆ. ಕೇರ್ ಮಾರ್ಕೆಟ್ ಅಲ್ವಾ, ಅದಕ್ಕೆ ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡ್ಬೇಕು ಕಾಣ. ಫುಲ್ ರಶ್ ಇದೆ ಇವತ್ತು. ಇನ್ನೇನು ಮಧ್ಯಾಹ್ನ ಬಿಸಿಲು ಬರ್ತಾ ಇದೆ. ಟೈಮ್ ಇವಾಗ 9 o'clock ಆದ್ರೂ ನೋಡಿ ಇವಾಗ ಎಷ್ಟು ಜನ ಇದ್ದಾರೆ ಅಂತ ನೋಡಿ. ಎಷ್ಟಣ್ಣ ನಿಮ್ಗೆ ಯಾಕೆ ಬೇಕದು? ತಿಕ್ಕ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಮಾರಕ್ಕಿರೋದಣ್ಣ, ಮಾರಕ್ಕಿರೋದ ಎಷ್ಟು? ಕೆಜಿಗೆ 650 ಅಂತೆ. ಎಷ್ಟು ದುಡ್ಡಾಗಿದೆ ನೋಡಿ. 3-4 ಕೆಜಿ ಇರುತ್ತೆ ಅಷ್ಟೇ. ತಗೊಳ್ಳೋ ಮೊನ್ನೆ ಹತ್ರ ಸಾಕೋಣ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಲಾವಿದ ಕಣ. ನಮಸ್ಕಾರ ಕಣ. ನೀನು ನಮಸ್ಕಾರ. ಇದ್ದಾನೆ ನನ್ನ ಫ್ರೆಂಡು. ಆಯಿತು, ಆಲ್ಮೋಸ್ಟು ಶಾಪಿಂಗ್ ಎಲ್ಲ ಮುಗೀತು. ಇವಾಗ ಹೋಗ್ತಾ ಇದ್ದೀವಿ ಮನೆ ಕಡೆಗೆ. ಸಿಗೋ ನೆಕ್ಸ್ಟ್ ವ್ಲಾಗಲ್ಲಿ ಅಷ್ಟೇ.